ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ಇವತ್ತು ಸೋಯಾಬೀನ್ ತೊಗೊಂಡಿದ್ದೀನಿ ನೋಡಿ. ಸೋಯಾಬೀನ್ ಗ್ರೇವಿ ಮಾಡ್ತೀನಿ. ಇವಾಗ ನಾವು ಒಂದು ಪಾತ್ರೆ ತೊಗೊಂಡಿದ್ದೀನಿ ನೋಡಿ. ಅದರಲ್ಲಿ ನೀರು ಹಾಕ್ಕೊಂತೀನಿ. ನೀರನ್ನು ಬಿಸಿ ಮಾಡ್ಕೊಂಡು ನಾನು ಸೋಯಾಬೀನ್ನ ನೆನೆಸ್ಕೊತೀನಿ. ಇವಾಗ ಸ್ಟವ್ ಹಚ್ಚಿಬಿಟ್ಟು ನೀರು ಬಿಸಿ ಮಾಡ್ಕೊತೀನಿ ನೋಡಿ. ಇವಾಗ ನೀರು ಬಿಸಿ ಆಗಿದೆ ನೋಡಿ, ತೆಗಿತೀನಿ. ಇವಾಗ ಸೋಯಾಬೀನ್ ತೊಗೊಂಡಿದ್ದೀನಲ್ಲ ಅದರಲ್ಲಿ ಹಾಕ್ತೀನಿ ನೋಡಿ. ನೀವು ತಣ್ಣೀರು ಬೇಕಾದ್ರೆ ಹಾಕಿ ನೆನೆಸ್ಕೋಬೋದು. ಸ್ವಲ್ಪ ಬೇಗ ನೆನಿಬೇಕಂದ್ರೆ ಬಿಸಿನೀರು ಹಾಕಬೇಕು ನೋಡಿ. ಒಂದು 5 ನಿಮಿಷ ಸೈಡಿಗೆ ಇಕ್ತೀನಿ. ಇವಾಗ ಒಂದು ಮಿಕ್ಸಿ ಬೌಲ್ ತೊಗೊತೀನಿ ನೋಡಿ. ಒಂದು ಮಸಾಲ ರುಬ್ಕೊಂಡು ನೋಡಿ. ಈರುಳ್ಳಿ ಹಾಕ್ತಾಯಿದ್ದೀನಿ, ಟೊಮೊಟೊ ಹಾಕ್ತೀನಿ, ಕೊತ್ತಂಬರಿ ಸೊಪ್ಪು ಹಾಕ್ಕೊಂತೀನಿ ನೋಡಿ. ಇವಾಗ ಬೆಳ್ಳುಳ್ಳಿ ಹಾಕ್ತೀನಿ. ನೀವು ಬೇಕಾದ್ರೆ ಕಾಯಿ ತುರಿ ಹಾಕ್ಬೋದು. ನಾನು ಹಾಕಿಲ್ಲ ಇಲ್ಲಿ ಕಾಯಿ ತುರಿ, ಇಲ್ಲಾಂದ್ರೆ ಗೋಡಂಬಿ ಹಾಕ್ಬೋದು ನೋಡಿ. ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ಮಸಾಲ ರೆಡಿಯಾಗಿದೆ ನೋಡಿ. ಇದು ಸೋಯಾಬೀನ್ ನೆಂದಿದೆ ನೋಡಿ, ಎಷ್ಟು ಬೇಗ ನೆಂದಾಗಿದೆ. ಒಂದು ಪಾತ್ರಕ್ಕೆ ನೀರೆಲ್ಲ ಸೋಸ್ಕೊಂತೀನಿ ನಾನು. ನೋಡಿ, ನಾನು ಇದನ್ನು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊತೀನಿ. ನೀವು ಹಂಗೆ ಬೇಕಾದ್ರೆ ಮಾಡ್ಕೋಬೋದು. ನಾನು ಚಿಕ್ಕದಾಗಿ ಕಟ್ ಮಾಡ್ತೀನಿ ನೋಡಿ. ಈ ಥರ ಒಂದರಲ್ಲಿ ಎರಡು ಮಾಡ್ತೀನಿ. ಈ ಥರ ನೋಡಿ. ಇವಾಗ ಕಟ್ ಮಾಡಿದ್ದೀನಿ. ಈ ರೀತಿ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಇವಾಗ ಒಗ್ಗರಣೆ ಹಾಕ್ತೀನಿ ನಾನು ನೋಡಿ. ನಾನು ಕಡಾಯಿ ಇಟ್ಕೊಂಡಿದ್ದೀನಿ, ಅದಕ್ಕೆ ಎಣ್ಣೆ ಹಾಕ್ತೀನಿ ನೋಡಿ. ಇವಾಗ ನಾನು ಚಕ್ಕೆ ಹಾಕ್ತೀವಿ ನೋಡಿ, ಮತ್ತು ಪಲಾವ್ ಎಲೆ, ಲವಂಗ, ಚಕ್ರ ಮೊಗ್ಗು ಹಾಕೊಂಡಿದ್ದೀನಿ. ಇವಾಗ ಜೀರಿಗೆ, ಸಾಸಿವೆ ಹಾಕ್ತಾಯಿದ್ದೀನಿ ನೋಡಿ. ಜೀರಿಗೆ ಹಾಕ್ತೀನಿ, ಕರಿಬೇವಿನ ಸೊಪ್ಪು ಹಾಕ್ತೀನಿ, ಈರುಳ್ಳಿ ಹಾಕ್ತೀನಿ. ಇವಾಗ ಟೊಮೊಟೊ ಹಾಕ್ತಾಯಿದ್ದೀನಿ. ಒಂದು ಚಿಕ್ಕ ಟೊಮೊಟೊ ಕಟ್ ಮಾಡಿ ಹಾಕಿದ್ದೀನಿ. ಇವಾಗ ಅರಿಶಿನ ಹಾಕ್ತಾಯಿದ್ದೀನಿ ನೋಡಿ. ಖಾರದ ಪುಡಿ ಹಾಕ್ತೀನಿ, 1 ಸ್ಪೂನು, 1.5 ಸ್ಪೂನ್ ಹಾಕಿದ್ದೀನಿ ನೋಡಿ. 1 ಸ್ಪೂನು ಉಪ್ಪು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಫ್ರೈ ಮಾಡಬೇಕು. ಖಾರದ ಪುಡಿ ಹಾಕಿದ್ದೀನಲ್ಲ, ಮಸಾಲ ರುಬ್ಕೊಂಡಿದ್ದೀವಲ್ಲ ಅದು ಹಾಕ್ತೀನಿ ನಾನು.
ಇದು ಚೆನ್ನಾಗಿ ಎಣ್ಣೆಯಲ್ಲಿ ಮಸಾಲ ಫ್ರೈ ಆಗಬೇಕು ನೋಡಿ. ಹಸಿ ಹೋಗೋ ಗಂಟ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ. ಅದಕ್ಕೆ ನಾನು ಗರಂ ಮಸಾಲ ಹಾಕ್ಕೊಂತೀನಿ ನೋಡಿ, 1 ಸ್ಪೂನು. ನೋಡಿ ಈ ಥರ ಚೆನ್ನಾಗಿ ಫ್ರೈ ಆಗ್ಬೇಕು ಮಸಾಲಾನ. ಫ್ರೈ ಆಗಿಲ್ಲ ಅಂದ್ರೆ ಅದು ಹಸಿ ವಾಸನೆ ಹಂಗೆ ಇರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನಾನು ಚೂರು ಮಿಕ್ಸಿ ಬಟ್ಲಲ್ಲಿ ನೀರು ಹಾಕ್ಕೊಂಡಿದ್ದೆ, ಅದೊಂದು ಸ್ವಲ್ಪ ಹಾಕ್ತೀನಿ. ಇವಾಗ ಸೋಯಾಬೀನನ್ನು ಹಾಕ್ತೀನಿ ಇದರಲ್ಲಿ. ಇವಾಗ ಸ್ವಲ್ಪ ನೀರು ಹಾಕ್ತೀನಿ ನೋಡಿ. ಇವಾಗ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಒಂದು 10 ನಿಮಿಷ ಬೇಯಿಸ್ಕೊತೀನಿ. ನೋಡಿ ಆಗಿದೆ ನೋಡೋಣ. ಇವಾಗ ಆಗಿದೆ, ರೆಡಿ ಆಗಿದೆ. ಇವಾಗ ಸ್ಟವ್ ಆಫ್ ಮಾಡಿಬಿಟ್ಟು ಕೆಳಗಡೆ ಇಳಿಸ್ತೀನಿ. ಇವಾಗ ಕೆಳಗಡೆ ಇಳಿಸ್ತೀನಿ ನೋಡಿ. ನಾನು ಬೌಲ್ ತೊಗೊಂಡಿದ್ದೀನಿ, ಅದು ಸರ್ವ್ ಮಾಡ್ತೀನಿ ನೋಡಿ. ತುಂಬ ಚೆನ್ನಾಗಿರುತ್ತೆ ನೋಡಿ. ಚಪಾತಿಗೆ, ರೊಟ್ಟಿಗೆ, ಅನ್ನಕ್ಕೆ ಎಲ್ಲದರಲ್ಲಿ ಮ್ಯಾಚ್ ಮಾಡ್ಬೋದು ನೋಡಿ. ನೋಡಿ ಸೋಯಾಬೀನ್ ಗ್ರೇವಿ ರೆಡಿಯಾಗಿದೆ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ. ನಿಮ್ಗೆ ಇನ್ನೂ ಗ್ರೇವಿ ಬೇಕಾದರೆ ಇನ್ನೂ ಮಸಾಲ ಹಾಕ್ಕೊಂಡು ಇನ್ನೂ ಮಾಡ್ಕೊಳ್ಳಿ. ಇಷ್ಟಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.